ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ವೆಬ್ ಪೇಜಸ್ಸಲ್ಲಿ ನ್ಯಾವಿಗೇಷನ್ ಹೇಗೆ ಮಾಡೋದು, ಒಂದು ಪೇಜಿಂದ ಮತ್ತೊಂದು ಪೇಜಿಗೆ ಹೇಗೆ ಮೂವ್ ಆಗೋದು, ನ್ಯಾವಿಗೇಟ್ ಆಗೋದು ಅನ್ನೋದು ಹೇಗೆ ಮಾಡ್ಬೋದು, ಯಾವ ಥರ ಕೋಡಿಂಗ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ನಮ್ಮ HTML ಸಿಂಪಲ್ ಕೋಡ್ನ ಯೂಸ್ ಮಾಡಿಕೊಂಡು ಆ HTML ಕೋಡಿಂಗಲ್ಲಿ ನಾವು ಆ್ಯಂಕರ್ ಟ್ಯಾಗ್ಸ್ನ ಯೂಸ್ ಮಾಡ್ತೀವಿ. ಆ್ಯಂಕರ್ ಟ್ಯಾಗ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ವೆಬ್ ಪೇಜಸಲ್ಲಿ ನ್ಯಾವಿಗೇಟ್ ಆಗ್ಬೋದು ಒಂದು ಪೇಜಿಂದ ಮತ್ತೊಂದು ಪೇಜ್ಗೆ. ಅಂದರೆ ರಿಲೇಟೆಡ್ ಪೇಜಸ್ನೆಲ್ಲ ನಾವು ಲಿಂಕ್ ಮಾಡ್ಬೋದು. ಅದನ್ನು ನಾವು ಹೈಪರ್ ಲಿಂಕಿಂಗ್ ಅಂತ ಕರಿತೀವಿ. ಯಾವುದೇ ಥರದ ವರ್ಡ್ಸ್, ನಮ್ಮ ಇಂಪಾರ್ಟೆಂಟ್ ವರ್ಡ್ಸ್ನ ನಮ್ಮ ವೆಬ್ ಪೇಜಲ್ಲಿ ಬಳಸ್ಕೊಂಡು ಸೆಲೆಕ್ಟ್ ಮಾಡಿಕೊಂಡು ಅದನ್ನೇ ನಾವು ಹೈಪರ್ ಲಿಂಕ್ ಆಗಿ ಯೂಸ್ ಮಾಡ್ಬೋದು. ಸೊ ಈ ನ್ಯಾವಿಗೇಷನ್ ಹೇಗೆ ಮಾಡೋದು ಅಂತ ನಾವೀಗ ನೋಡೋಣ. ಆ ನ್ಯಾವಿಗೇಷನ್ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನ ನೋಡೋಕ್ಕೆ ಮುಂಚೆ ಹೇಗೆ ಬಳಸ್ಕೊತೀವಿ ಕ್ರಿಯೇಟ್ ಮಾಡಿರೋದನ್ನು ಅಂತ ಫಸ್ಟ್ ನೋಡ್ಬಿಡೋಣ. ಸೊ ಈ ರೀತಿ ಇಲ್ಲಿ ನೋಡಿ, ವಿ ಹ್ಯಾವ್ ಅಂಡರ್ಲೈನ್ಡ್ ಟೆಕ್ಸ್ಟ್. ಇದನ್ನೇ ನಾವು ಹೈಪರ್ ಲಿಂಕ್ಸ್ ಅಂತ ಕರಿತೀವಿ. ಈ ಲಿಂಕ್ಸ್ ಮೇಲೆ ನಾವು ಮೌಸ್ನ ಮೂವ್ ಮಾಡಿದಾಗ ನಮ್ಮ ಕರ್ಸರು ಹ್ಯಾಂಡ್ ಸಿಂಬಲ್ ಆಗಿ ಕನ್ವರ್ಟ್ ಆಗುತ್ತೆ. ನೋಡಿ, ಬೇರೆ ಟೆಕ್ಸ್ಟ್ ಮೇಲೆ ನಾವು ಮೂವ್ ಮಾಡಿದಾಗ ಸಿಂಬಲು ಚೇಂಜ್ ಆಗಲ್ಲ. ಯಾವ ಟೆಕ್ಸ್ಟನ್ನ ನಾವು ಹೈಪರ್ ಲಿಂಕ್ ಆಗಿ ಸೆಲೆಕ್ಟ್ ಮಾಡಿರ್ತೀವೋ ಆ ಟೆಕ್ಸ್ಟ್ ಹತ್ರ ನಮ್ಮ ಕರ್ಸರ್ ಮೂವ್ ಆದಾಗ ಹ್ಯಾಂಡ್ ಸಿಂಬಲ್ ಶೋ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಮ್ಮ ವೆಬ್ ಪೇಜಿನ ಕಾರ್ನರಲ್ಲಿ ನೋಡಿ, ಲೆಫ್ಟ್ ಬಾಟಮ್ ಕಾರ್ನರಲ್ಲಿ ನಾವು ಫೈಲ್ ನೇಮ್ನ ಅಬ್ಸರ್ವ್ ಮಾಡ್ಬೋದು. ನೋಡಿ, ಫೈಲ್ ಅಡ್ರೆಸ್, ಫೈಲ್ ಪಾತ್ ಆ್ಯಂಡ್ ಫೈಲ್ ನೇಮ್ ಇದೆಲ್ಲ ಡಿಸ್ಪ್ಲೇ ಆಗುತ್ತೆ. ಸೊ ಇದನ್ನು ನಾವು ಯಾವ ಥರ ಕ್ರಿಯೇಟ್ ಮಾಡ್ತೀವಿ ಅನ್ನೋದನ್ನು ನೋಡೋಣ ಇನ್ನು ಶಾರ್ಟ್ ವೈಲ್. ಅದ್ರ ಜೊತೆಗೆ ನೋಡಿ, ಕ್ಲಿಕ್ ಮಾಡಿದ ತಕ್ಷಣ ಏನಾಯಿತು, ರೆಡ್ ಕಲರ್ ಆಯಿತು. ಒನ್ ಮೋರ್ ಟೈಮ್ ಈಗ ನೋಡಿ, ಈಗ ನಾನು ಬ್ಯಾಕ್ ಕ್ಲಿಕ್ ಮಾಡ್ತೀನಿ. ಈ ಪೇಜ್ ಅನ್ಆರ್ಡರ್ ಲಿಸ್ಟ್ ಪೇಜಿಂದ ವಾಪಸ್ಸು ಮೇನ್ ವೆಬ್ ಪೇಜಿಗೆ ಹೋಗಬೇಕು ಅಂದರೆ ಕ್ಲಿಕ್ ಮಾಡಿದಾಗ ರೆಡ್ ಕಲರ್ ಆಯಿತು. ಅಬ್ಸರ್ವ್ ಮಾಡಿದ್ರೆ ಆ ಥರ ನಾವು ಕಲರ್ಸ್ನ ಕೂಡ ಚೇಂಜ್ ಮಾಡ್ಬೋದು. ಅಂದರೆ ಅಟ್ ದ ಟೈಮ್ ಆಫ್ ಕ್ಲಿಕ್ಕಿಂಗ್ ಅದನ್ನು ಆ್ಯಕ್ಟಿವ್ ಲಿಂಕ್ ಅಂತ ಕರಿತೀವಿ. ಕ್ಲಿಕ್ ಮಾಡಿದಾಗ ಯಾವ ಕಲರ್ನ ಕೊಡ್ಬೋದು, ಕ್ಲಿಕ್ ಮಾಡಿ ಆದ್ಮೇಲೆ ಅಂದರೆ ವಿಸಿಟ್ ಮಾಡಾದ್ಮೇಲೆ ಪರ್ಟಿಕ್ಯುಲರ್ ಹೈಪರ್ ಲಿಂಕನ್ನು ಆವಾಗ ಯಾವ ಕಲರ್ ಕೊಡ್ಬೋದು. ಇನ್ನು ಈ ಥರ ವಿ ಲಿಂಕ್, ಎ ಲಿಂಕ್, ಈ ಥರ ಆಟ್ರಿಬ್ಯೂಟ್ಸ್ಗೆ ನಾವು ಕಲರ್ಸ್ನ ಕೂಡ ಚೇಂಜ್ ಮಾಡ್ಬೋದು. ಈಗ ನಾವು ಇದನ್ನೆಲ್ಲ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಈಗ ನಾವು ನೋಡೋಣ. ಇಲ್ಲಿ ನಾವು ಕ್ರಿಯೇಟ್ ಮಾಡೋದಕ್ಕೆ ಈಗ 3 ಪೇಜಸ್ನ ನೀವು ನೋಡಿದ್ರಿ. ಎಲ್ಲಿ ಹಿಯರ್ ಇಲ್ಲಿ ನಾನು ನ್ಯಾವಿಗೇಟ್ ಮಾಡ್ತೀನಿ. ದಿಸ್ ಈಸ್ ಅನ್ಆರ್ಡರ್ಡ್ ಲಿಸ್ಟ್, ಸೆಕೆಂಡ್ ಪೇಜ್, ಆ್ಯಂಡ್ ಆರ್ಡರ್ಡ್ ಲಿಸ್ಟ್, ಥರ್ಡ್ ಪೇಜ್, ಆ್ಯಂಡ್ ಫಸ್ಟ್ ಪೇಜ್ ಬಂದು ಯಾವುದು, ದಿಸ್ ಒನ್, ಡೆಮೋ ಪೇಜ್ ಟು ಶೋ ನ್ಯಾವಿಗೇಷನ್ ಬಿಟ್ವೀನ್ ಪೇಜಸ್. ಸೊ ಟೋಟಲ್ ಆಗಿ ಇಲ್ಲಿ ನಾನು 3 HTML ಪೇಜಸ್ ಅಂದರೆ ಡಾಕ್ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಲಿಂಕ್ ಮಾಡೋದಕ್ಕೆ 2 ವೆಬ್ ಪೇಜಸ್ನ ಯೂಸ್ ಮಾಡ್ತಾ ಇದ್ದೀನಿ ಫ್ರಮ್ ದ ಮೇನ್ ಪೇಜ್. ಟೋಟಲ್ ಆಗಿ ಇಲ್ಲಿ 3 HTML ಪೇಜಸ್ನ ನಾನು ಕ್ರಿಯೇಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ಆ್ಯಂಡ್ ಲಿಂಕ್ ಮಾಡೋದು ಹೇಗೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಸೊ ಇಲ್ಲಿ ನಾನು Notepad++ನ ಎಡಿಟರ್ನ ಯೂಸ್ ಮಾಡ್ಕೊಂಡಿದ್ದೀನಿ ಟೈಪ್ ಮಾಡೋದಕ್ಕೆ. ಆಲ್ರೆಡಿ ಐ ಹ್ಯಾವ್ ಟೇಕನ್ ದ ಕೋಡ್. ಓಕೆ, ಇಲ್ಲಿ HTML4.a ಅಂತ ಒಂದು ಫೈಲ್ ಕನ್ಸಿಡರ್ ಮಾಡಿದ್ದೀನಿ. ದ ಸೇಮ್ ಟೈಮ್ ಒನ್ ಮೋರ್ ಫೈಲ್, ಸೆಕೆಂಡ್ ಫೈಲ್, ಆ್ಯಂಡ್ ದಿಸ್ ಇಸ್ ದ ಥರ್ಡ್ ಫೈಲ್. ಸೆಕೆಂಡ್ ಫೈಲ್ ಇಸ್ ಅಬೌಟ್ ಅನ್ಆರ್ಡರ್ಡ್ ಲಿಸ್ಟ್, ನೀವು ನೋಡಿದ್ರಿ ಅನ್ಸುತ್ತೆ. ಆ್ಯಂಡ್ ಥರ್ಡ್ ಫೈಲ್ ಇಸ್ ಅಬೌಟ್ ಆರ್ಡರ್ಡ್ ಲಿಸ್ಟ್. ಸಿಂಪಲಾಗಿ ಒಂದು ಟಾಪಿಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ ಟಾಪಿಕ್ ಬಗ್ಗೆ ಇಲ್ಲಿ ಟೆಕ್ಸ್ಟನ್ನ ಡಿಸ್ಪ್ಲೇ ಮಾಡೋದು ಹೇಗೆ, ನ್ಯಾವಿಗೇಟ್ ಮಾಡೋದು ಹೇಗೆ ಅನ್ನೋದನ್ನು ನೋಡ್ಬೋದು. ಆ್ಯಂಡ್ ಇಲ್ಲಿ ನಾನು ಈ ಕಾನ್ಸೆಪ್ಟನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಲಿಸ್ಟ್ ಎಲಿಮೆಂಟ್ನ ಟಾಪಿಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಪೇಜ್. ಸೊ ಇಲ್ಲಿ ನಾನು ಯಾವ ಟ್ಯಾಗ್ ಯೂಸ್ ಮಾಡ್ತೀವಿ ಮುಖ್ಯವಾಗಿ ಅಂದರೆ ಹೈಪರ್ ಲಿಂಕ್ಸ್ನ ಯೂಸ್ ಮಾಡೋದಕ್ಕೆ ಎ ಟ್ಯಾಗ್ನ ಯೂಸ್ ಮಾಡ್ತೀವಿ. ಎ ಫಾರ್ ಆ್ಯಂಕರ್ ಟ್ಯಾಗ್.
ಸೊ ಈ ಆಂಕರ್ ಟ್ಯಾಗ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ? ಟು ಕ್ರಿಯೇಟ್ ಹೈಪರ್ ಲಿಂಕ್ಸ್ ಇನ್ ಅವರ್ ವೆಬ್ ಪೇಜ್. ಈ ಆಂಕರ್ ಟ್ಯಾಗ್ ಮಧ್ಯದಲ್ಲಿ ಯಾವ ಟೆಕ್ಸ್ಟ್ ಎನ್ಕ್ಲೋಸ್ ಆಗಿರುತ್ತೋ ಆ ಟೆಕ್ಸ್ಟ್ ಏನಪ್ಪ ಆಗುತ್ತೆ ಅಂದರೆ ಹೈಪರ್ ಲಿಂಕ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ಅನ್ಆರ್ಡರ್ಡ್ ಲಿಸ್ಟ್ ವಿಲ್ ಬಿಕಮ್ ಅ ಹೈಪರ್ ಲಿಂಕ್ ಆ್ಯಂಡ್ ಸೆಕೆಂಡ್ ಆರ್ಡರ್ಡ್ ಲಿಸ್ಟ್ ವಿಲ್ ಬಿಕಮ್ ಅ ಹೈಪರ್ ಲಿಂಕ್. ಓಕೆ, ಯಾಕೆ? ಇಟ್ ಹ್ಯಾಸ್ ಎನ್ಕ್ಲೋಸ್ಡ್ ಇನ್ ಬಿಟ್ವೀನ್ ದ ಆಂಕರ್ ಟ್ಯಾಗ್. ಆ್ಯಂಡ್ ಇಲ್ಲಿ ಡೆಫಿನೇಷನ್ ಲಿಸ್ಟಿಗೆ ನಾನು ಇನ್ನು ಇಲ್ಲಿ ಪ್ರೊವೈಡ್ ಮಾಡಿಲ್ಲ ಯಾವುದು ಲಿಂಕು. ಸೊ ನೆಕ್ಸ್ಟ್ ಅದನ್ನು ಪ್ರೊವೈಡ್ ಮಾಡೋಣ. ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿಗೆ ರೆಡ್ ಕಲರ್ ಚೇಂಜ್ ಆಗ್ತಾ ಇತ್ತು, ಅದನ್ನು ನೀವು ಆಗಲೇ ಗಮನಿಸಿದ್ರಿ ಅಲ್ವಾ? ಎ ಲಿಂಕ್, ವಿ ಲಿಂಕ್ ಅಂತ ಹೇಳ್ತಾ ಇದ್ದೆ. ಸೊ ಈ ಎ ಲಿಂಕ್ ಅಂದರೆ ಏನಪ್ಪ ಅಂದ್ರೆ ಆಕ್ಟಿವ್ ಲಿಂಕ್. ನಾವು ಯಾವುದನ್ನಾದ್ರೂ ಕ್ಲಿಕ್ ಮಾಡಕ್ಕೆ ಹೋದಾಗ ಯಾವ ಕಲರ್ ಅಲ್ಲಿ ಹೈಪರ್ ಲಿಂಕ್ ಡಿಸ್ಪ್ಲೇ ಆಗಬೇಕು ಅನ್ನೋದನ್ನು ಡಿಸ್ಕ್ರೈಬ್ ಮಾಡೋದಕ್ಕೆ ಎ ಲಿಂಕನ್ನು ಯೂಸ್ ಮಾಡ್ತೀವಿ. ಅದೇ ರೀತಿ ವಿ ಲಿಂಕ್ ಅನ್ನೋ ಅಂಥ ಆಟ್ರಿಬ್ಯೂಟ್ನ ಕೂಡ ಯೂಸ್ ಮಾಡ್ಬೋದು. ವಿ ಲಿಂಕ್ ಮೀನ್ಸ್ ವಿಸಿಟೆಡ್ ಲಿಂಕ್. ಆಲ್ರೆಡಿ ವಿಸಿಟ್ ಆಗಿರೋ ಅಂಥ ಲಿಂಕ್ಸ್ಗೆ ನಾವು ಅಂದರೆ ಹೈಪರ್ ಲಿಂಕ್ಸ್ಗೆ ಬೇರೆ ಕಲರ್ನ ಡಿಸ್ಕ್ರೈಬ್ ಮಾಡ್ಬೋದು. ಸೊ ಇಲ್ಲಿ ನನ್ನ ಕೇಸಲ್ಲಿ ನಾನು ರೆಡ್ ಮತ್ತು ಗ್ರೀನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ರಿಮೆಂಬರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಈ ಎ ಲಿಂಕ್ ಮತ್ತು ವಿ ಲಿಂಕ್ ಈ ಎರಡು ಆಟ್ರಿಬ್ಯೂಟ್ಸ್ನ ನಾವು ಬಾಡಿ ಟ್ಯಾಗ್ ಅಥವಾ ಬಾಡಿ ಎಲಿಮೆಂಟ್ ಒಳಗಡೆನೆ ನಾವು ಡಿಸ್ಕ್ರೈಬ್ ಮಾಡಬೇಕು, ಮೆನ್ಷನ್ ಮಾಡಬೇಕು, ನಾಟ್ ವಿತಿನ್ ದ ಆಂಕರ್ ಟ್ಯಾಗ್. ಇದು ಭಾಳ ಜನ ಮಿಸ್ಟೇಕ್ ಮಾಡ್ಕೊತಾರೆ. ಆಂಕರ್ ಟ್ಯಾಗ್ ಅಂದರೆ ನಾವು ಹೈಪರ್ ಲಿಂಕ್ಸ್ ಅಂದರೆ ಆಲ್ ದ ಆಟ್ರಿಬ್ಯೂಟ್ಸ್, ಅದಕ್ಕೆ ರಿಲೇಟೆಡ್ ಆಟ್ರಿಬ್ಯೂಟ್ಸ್ ಎಲ್ಲನೂ ನಾವು ಆಂಕರ್ ಟ್ಯಾಗ್ ಒಳಗಡೆನೆ ಮೆನ್ಷನ್ ಮಾಡಬೇಕು ಅಂತ ಅಭ್ಯಾಸ ಮಾಡ್ಕೊಂಡಿರ್ತೀವಿ. ಆ್ಯಂಡ್ ಇನ್ ದಿಸ್ ಕೇಸ್ ಇಲ್ಲಿ ನಾವು ಎ ಲಿಂಕ್ನ ಮತ್ತು ವಿ ಲಿಂಕನ್ನು ಎಲ್ಲಿ ಮೆನ್ಷನ್ ಮಾಡಬೇಕು? ದೀಸ್ ಟು ಆರ್ ದ ಆಟ್ರಿಬ್ಯೂಟ್ಸ್ ದಟ್ ಹ್ಯಾಸ್ ಟು ಬಿ ಯೂಸ್ಡ್ ವಿತ್ ಇನ್ ದ ಬಾಡಿ ಟ್ಯಾಗ್. ಆಂಕರ್ ಟ್ಯಾಗ್ ಒಳಗಡೆ ಅಲ್ಲ, ಬಾಡಿ ಟ್ಯಾಗ್ ಒಳಗಡೆ ನಾವು ಮೆನ್ಷನ್ ಮಾಡಬೇಕು. ದಿಸ್ ಈಸ್ ಅಬೌಟ್ ಆಂಕರ್ ಟ್ಯಾಗ್. ಒನ್ ಮೋರ್ ಟೈಮ್ ನಾವು ಇವಾಗ ರನ್ ಮಾಡಿ ನೋಡೋಣ. ಓಕೆ, ಐ ವಿಲ್ ಗೋ ಟು ದ ಬ್ರೌಸರ್. ಸೊ ಇಲ್ಲಿ ನೋಡಿ, I have taken 2 hyperlinks. ಇಲ್ಲಿ 2 hyperlinksನ ಕನ್ಸಿಡರ್ ಮಾಡಿದ್ದೀನಿ. ಡೆಫಿನೇಷನ್ ಲಿಸ್ಟಿಗೆ ನಾನು ಇಲ್ಲಿ ಹೇಳ್ದಂಗೆನೇ ಹೈಪರ್ ಲಿಂಕ್ನ ಡಿಫೈನ್ ಮಾಡಿಲ್ಲ, ಹಾಗಾಗಿ ದಿಸ್ ಹ್ಯಾಸ್ ಬೀನ್ ರಿಟೈನ್ಡ್ ಇನ್ ದ ಬ್ಲ್ಯಾಕ್ ಕಲರ್. ವಿ ಲಿಂಕ್ ಗ್ರೀನ್ ಕಲರ್ ಅಂತ ಹೇಳಿದ್ದೆ. ಇದು ಆಲ್ರೆಡಿ ಒನ್ ಟೈಮ್ ನಾವು ವಿಸಿಟ್ ಮಾಡಿರೋದ್ರಿಂದ ಇಲ್ಲಿ ಯಾವ ಕಲರ್ ತೋರಿಸ್ತಾ ಇದೆ? ಗ್ರೀನ್ ಕಲರ್ ಡಿಸ್ಪ್ಲೇ ಆಗ್ತಾ ಇದೆ. ಆ್ಯಂಡ್ ನಾವು ರನ್ ಮಾಡೋಕ್ಕೆ ಹೋದಾಗ, ಕ್ಲಿಕ್ ಮಾಡಿದಾಗ ಯಾವ ಕಲರ್ ಬಂತು? ರೆಡ್ ಕಲರ್ ಬಂತು. ಎಸ್, ಯಾಕೆಂದರೆ ನಾವು ಎ ಲಿಂಕ್ಗೆ ಕೊಟ್ಟಿರೋ ಕಲರ್ ಯಾವುದು? ರೆಡ್. ಆ್ಯಂಡ್ ಇಲ್ಲಿ ಕೆಲವೊಂದು ನೀವು ಅಬ್ಸರ್ವ್ ಮಾಡ್ಬೋದು, ದಿಸ್ ಪಾರ್ಟ್ ಆ್ಯಂಡ್ ದಿಸ್ ಪಾರ್ಟ್ ಇಲ್ಲೆಲ್ಲನೂ ಆ್ಯಂಗಲ್ ಬ್ರ್ಯಾಕೆಟ್ಸ್ನ ಮೆನ್ಷನ್ ಮಾಡಿದ್ದೀರಾ ಹಿಯರ್. ಈ ಆ್ಯಂಗಲ್ ಬ್ರ್ಯಾಕೆಟ್ಸ್ನ ಎಲ್ಲನೂ ನಿಮ್ಮ ವೆಬ್ ಪೇಜಸಲ್ಲಿ ನೀವು ಮೆನ್ಷನ್ ಮಾಡಬೇಕು ಅಂದಾಗ ಯು ಹ್ಯಾವ್ ಟು ಯೂಸ್ ಎಂಟಿಟಿ ಟ್ಯಾಗ್ಸ್. ಎಂಟಿಟಿ ಟ್ಯಾಗ್ಸ್ ಅಂದರೆ ಸ್ಪೆಷಲ್ ಟ್ಯಾಗ್ಸ್. ದೋಸ್ ಆರ್ ದ ಸ್ಪೆಷಲ್ HTML ಟ್ಯಾಗ್ಸ್. ಈ ಆ್ಯಂಗಲ್ ಬ್ರ್ಯಾಕೆಟ್ಸ್ ಆ್ಯಂಡ್ ಸ್ಪೆಷಲ್ ಕ್ಯಾರೆಕ್ಟರ್ಸು ನಮ್ಮ ವೆಬ್ ಪೇಜಸಲ್ಲಿ ಡಿಸ್ಪ್ಲೇ ಆಗಬೇಕು ಅಂದಾಗ ಅಟ್ ದ ರೇಟ್ ಆಫ್ ಆ್ಯಂಡ್ ಡಾಲರ್ ಸಿಂಬಲ್, ಲೆಸ್ ದೆನ್ ಆರ್ ಈಕ್ವಲ್ ಟು, ಪೈ ಸಿಂಬಲ್, ಸಮೇಷನ್ ಸಿಂಬಲ್, ಈ ಥರ ಸಿಂಬಲ್ಸ್ನ ನಾವು ನಮ್ಮ ವೆಬ್ ಪೇಜಸಲ್ಲಿ ಡಿಸ್ಪ್ಲೇ ಮಾಡಬೇಕು ಅಂದಾಗ ಆ್ಯಂಗಲ್ ಬ್ರ್ಯಾಕೆಟ್ಸ್ ಇರಬಹುದು, ಇಲ್ಲ ಅಂದರೆ ಡಬಲ್ ಕೋಟ್ಸ್. ಹಿಯರ್ ಐ ಹ್ಯಾವ್ ಯೂಸ್ ಡಬಲ್ ಕೋಟ್ಸ್. ಈ ಡಬಲ್ ಕೋಟ್ಸ್ ಎಲ್ಲ ಡಿಸ್ಪ್ಲೇ ಆಗಬೇಕು ಅಂದಾಗ ನೀವು ಏನು ಯೂಸ್ ಮಾಡಬೇಕು? ಎಂಟಿಟಿ ಟ್ಯಾಗ್ಸ್ನ ಯೂಸ್ ಮಾಡಬೇಕು. ನಮ್ಮ ಮುಂದಿನ ಲಿಂಕ್ಸಲ್ಲಿ ಪ್ರತಿ ಸ್ಪೆಷಲ್ ಸಿಂಬಲ್ಸಿಗೆ ನಮ್ಮ HTML ಏನಂತೀವಿ, ಎಂಟಿಟಿ ನೇಮ್ಸ್ ಅಂದರೆ ಸ್ಪೆಷಲ್ ಎಂಟಿಟಿ ನೇಮ್ಸ್ ಮತ್ತು ಸ್ಪೆಷಲ್ ಎಂಟಿಟಿ ನಂಬರ್ಸ್ ಡಿಫೈನ್ ಮಾಡಿರುತ್ತೆ. ಅದನ್ನು ನಾವು ಆ ಚಾರ್ಟ್ನ ಮುಂದಿನ ವಿಡಿಯೋಸಲ್ಲಿ ಐ ವಿಲ್ ಶೋ ಆ್ಯಂಡ್ ಎಕ್ಸ್ಪ್ಲೇನ್ ಇಟ್. ಫೈನ್. ಸೊ ಈ ಥರ ನಾವು ಸಿಂಬಲ್ಸ್, ಸ್ಪೆಷಲ್ ಸಿಂಬಲ್ಸ್ನ ನಮ್ಮ ವೆಬ್ ಪೇಜಸಲ್ಲಿ ನಾವು ಯೂಸ್ ಮಾಡಬೇಕು, ಡಿಸ್ಪ್ಲೇ ಮಾಡಬೇಕು ಅಂದಾಗ ಏನು ಮಾಡಬೇಕು? ವಿ ಶುಡ್ ಯೂಸ್ ಎಂಟಿಟಿ ಟ್ಯಾಗ್ಸ್. ಯಾವ ರೀತಿ ಈ ಎಂಟಿಟಿ ಟ್ಯಾಗ್ಸ್ನ ಯೂಸ್ ಮಾಡ್ತೀವಿ ಅನ್ನೋದನ್ನು ಈಗ ಗಮನಿಸೋಣ.
we will go back to the notepad. I will take this ordered list. Yes, ಇದು ordered list in a web page. Yes, here ಇಲ್ಲಿ ಕ್ರೀಮ್ ಕಲರ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಕೂಡ ಆಲ್ರೆಡಿ ಹೈಲೈಟ್ ಆಗಿದೆ ಅಲ್ಲಲ್ಲೇ, ಯು ಕ್ಯಾನ್ ಅಬ್ಸರ್ವ್ ದಟ್. ಸೊ ಇದೆಲ್ಲ ಏನಪ್ಪಾ ಅಂದ್ರೆ ಇದನ್ನೆಲ್ಲ ನಾವು ಎಂಟಿಟಿ ಟ್ಯಾಗ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಎಂಟಿಟಿ ಟ್ಯಾಗ್ಸ್ ಅಂತ ಕರಿತೀವಿ. ಈ ಎಂಟಿಟಿ ಟ್ಯಾಗ್ಸ್ನ ಯೂಸ್ ಮಾಡಿದಾಗ, ಸೊ ಇಲ್ಲಿ LSAQUO ಸೆಮಿಕೋಲನ್ ampersand in the, okay, you should remember that entity tags always begins from ampersand and it ends with a semicolon. ಇಲ್ಲಿ angle brackets ಇಂದ entity tags ನ ಡಿಫೈನ್ ಮಾಡಲ್ಲ. ಸ್ಪೆಷಲ್ ಎಂಟಿಟಿ ಟ್ಯಾಗ್ಸ್ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಆಂಪರ್ಸೆಂಟ್ ಇಂದ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಸೆಮಿಕೋಲನ್ ಇಂದ ಎಂಡ್ ಆಗುತ್ತೆ. ಸೊ ದಿಸ್ LSAQUO ಇಸ್ ಫಾರ್ ಲೆಫ್ಟ್ ಆಂಗಲ್ ಬ್ರಾಕೆಟ್. ಅದೇ ಥರ RSAQUO ಅಂದರೆ ರೈಟ್ ಸಿಂಗಲ್ ಆಂಗಲ್ ಕೋಟ್ಸ್. ಇದನ್ನು ನಾವು ಆಂಗಲ್ ಬ್ರಾಕೆಟ್ ಅಂದರೆ ರೈಟ್ ಆಂಗಲ್ ಬ್ರಾಕೆಟ್ಗೆ ಯೂಸ್ ಮಾಡ್ತೀವಿ. ಅದೇ ರೀತಿ ಎಂಟಿ ಸ್ಪೇಸಸ್ನ ನೀವು ಪ್ರೊವೈಡ್ ಮಾಡಬೇಕು ಅಂದಾಗ, ಫಾರ್ ದಟ್ ಅಂದರೆ ಮೋರ್ ದ್ಯಾನ್ ಒನ್, ಇಲ್ಲಿ ನೀವು HTML ಅಲ್ಲಿ ಓನ್ಲಿ ಒನ್ ಸಿಂಗಲ್ ಸ್ಪೇಸ್ನ ನೀವು ಸ್ಪೇಸ್ ಬಾರ್ನ ಯೂಸ್ ಮಾಡಿಕೊಂಡು ಪ್ರೊವೈಡ್ ಮಾಡ್ಬೋದು ನಿಮ್ಮ ವೆಬ್ ಪೇಜಸಲ್ಲಿ. ಮೋರ್ ದ್ಯಾನ್ ಒನ್ ಸ್ಪೇಸ್ನ ನೀವೇನಾದರೂ ಪ್ರೊವೈಡ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನೀವು, ದೆನ್ ಯು ಶುಡ್ ಗೋ ಫಾರ್ ಎಂಟಿಟಿ ಟ್ಯಾಗ್ಸ್, ಎಂಟಿ ಸ್ಪೇಸ್. ಸೊ ಈ ಥರ ಅಂದರೆ EMPS, ಈ ಥರ ನಾವು ಎಂಟಿಟಿ ಟ್ಯಾಗ್ಸ್ನ ಯೂಸ್ ಮಾಡಬೇಕಾಗತ್ತೆ. ಸಿಮಿಲರ್ಲಿ ಇಲ್ಲಿ ಟೈಪಿಗೆ ಆ ಕಡೆ ಈ ಕಡೆ ಡಬಲ್ ಕೊಟೇಶನ್ ಮಾರ್ಕ್ ಡಿಸ್ಪ್ಲೇ ಆಗ್ತಿತ್ತಲ್ಲ, ಫಾರ್ ದಟ್ QUOT, ampersand QUOT semicolon. So this is the name, special entity name for double quotation mark that has to be displayed on the web page. ವೆಬ್ ಪೇಜಿನಲ್ಲಿ ನಾವು ಡಬಲ್ ಕೊಟೇಶನ್ ಮಾರ್ಕ್ನ ಡಿಸ್ಪ್ಲೇ ಮಾಡಬೇಕು ಅಂತಿದ್ರೆ ಡೆಫಿನೆಟ್ ಆಗಿ ಯು ಶುಡ್ ಗೋ ಫಾರ್ ಸ್ಪೆಷಲ್ ಎಂಟಿಟಿ ಟ್ಯಾಗ್ಸ್. ಓಕೆ, ಆ್ಯಂಡ್ ಸಿಮಿಲರ್ಲಿ ಬ್ಯಾಕ್ ಅನ್ನೋ ಅಂತ ಒಂದು ಏನಂತೀವಿ ಹೈಪರ್ ಲಿಂಕ್, ಅದನ್ನು ಹಾಟ್ಸ್ಪಾಟ್ ಅಂತಲೂ ಕರಿತೀವಿ. ನಮ್ಮ ವೆಬ್ ಪೇಜಿನ ಹಾಟ್ಸ್ಪಾಟ್ಸ್ ಯಾವುದು ಅಂದರೆ ಹೈಪರ್ ಲಿಂಕ್ಸ್ನ ನಾವು ನಮ್ಮ ವೆಬ್ ಪೇಜ್ನ ಹಾಟ್ಸ್ಪಾಟ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಬ್ಯಾಕ್ನ ಕೂಡ ನಾವು ಹೈಪರ್ ಲಿಂಕ್ ಆಗಿ ಯೂಸ್ ಮಾಡಿದ್ವಿ. ಲಿಸ್ಟ್ ಅಂದರೆ ಲಿಸ್ಟಲ್ಲಿ, ಟೇಬಲ್ಸಲ್ಲಿ, ಎನಿವೇರ್ ಯು ಕ್ಯಾನ್ ಡಿಫೈನ್ ದ ಹೈಪರ್ ಲಿಂಕ್ಸ್. ಪ್ಯಾರಾಗ್ರಾಫ್ಸ್ ಒಳಗಡೆ, ಟೇಬಲ್ಸ್ ಒಳಗಡೆ, ಎಲ್ಲಿ ಬೇಕಿದ್ರೆ ನೀವು ಆಲ್ ಓವರ್ ದ ಪೇಜ್ ಆರ್ ಇನ್ ಎನಿ ಪ್ಲೇಸ್ ಯು ಕ್ಯಾನ್ ಡಿಫೈನ್ ದ ಹೈಪರ್ ಲಿಂಕ್ಸ್ ಯೂಸಿಂಗ್ ಆಂಕರ್ ಟ್ಯಾಗ್. ಎ ಟ್ಯಾಗ್ನ ಬಳಸ್ಕೊಂಡು ಯು ಕ್ಯಾನ್ ಡಿಫೈನ್ ದ ಹೈಪರ್ ಲಿಂಕ್ಸ್. ಸೊ ಇಲ್ಲಿ ಬ್ಯಾಕ್ ಅನ್ನೋದನ್ನು ಕೂಡ ನಾವು ಹೈಪರ್ ಲಿಂಕ್ ಆಗಿ ಕ್ರಿಯೇಟ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ HREF ಅಂದರೆ ಏನು ಅಂತ ತಿಳ್ಕೊಬೇಕು. ನೆಕ್ಸ್ಟ್ ಪಾಯಿಂಟ್ ಅಂದರೆ ಹೈಪರ್ ರೆಫರೆನ್ಸ್. ಸೊ ಈ ಬ್ಯಾಕ್ ಅನ್ನೋ ಅಂಥ ಟೆಕ್ಸ್ಟನ್ನ ಕ್ಲಿಕ್ ಮಾಡಿದಾಗ ಯಾವ ವೆಬ್ ಪೇಜ್ನ ವಿಸಿಟ್ ಮಾಡಬೇಕು, ಯಾವ ವೆಬ್ ಪೇಜ್ನ ಲಿಂಕ್ ಮಾಡಬೇಕು ಅನ್ನೋ ಅಡ್ರೆಸ್ನ ನಾವು ಎಲ್ಲಿ ಡಿಫೈನ್ ಮಾಡಬೇಕು, ಮೆನ್ಷನ್ ಮಾಡಬೇಕು ಅಂದರೆ ಫಾರ್ ರೆಫರೆನ್ಸ್. ಹೈಪರ್ ರೆಫರೆನ್ಸ್ ಅನ್ನೋವಂಥ ಆಟ್ರಿಬ್ಯೂಟಲ್ಲಿ ನಾವು ಲೊಕೇಶನ್ ಆಫ್ ದ ಪೇಜ್ ದಟ್ ಹ್ಯಾಸ್ ಟು ಬಿ ಡಿಸ್ಪ್ಲೇಡ್ ಅದನ್ನು ನಾವು ಮೆನ್ಷನ್ ಮಾಡಬೇಕಾಗತ್ತೆ. ದಿಸ್ ಈಸ್ ಅಬೌಟ್ ಆಂಕರ್ ಟ್ಯಾಗ್. ಸೊ ಆಂಕರ್ ಟ್ಯಾಗ್ಸ್ನ ನಾವು ಬಳಸ್ಕೊಂಡು ಏನು ಮಾಡ್ತೀವಿ, ವಿ ವಿಲ್ ಕ್ರಿಯೇಟ್ ದ ನ್ಯಾವಿಗೇಷನ್ ಬಿಟ್ವೀನ್ ದ ಪೇಜಸ್. ಇದನ್ನೇ ಹೇಳಿದ್ದು ಬ್ಯಾಕ್. ಸೊ ಇಲ್ಲಿ ನೋಡಿ ಫಸ್ಟ್ ಪೇಜಿನ ಲೊಕೇಶನ್ ಬರ್ತಾ ಇದೆ, ಅಂದರೆ ಆ ಫೈಲ್ ನೇಮ್, ಅಡ್ರೆಸ್ ಎಲ್ಲನೂ ಡಿಸ್ಪ್ಲೇ ಆಗ್ತಿದೆ ಈ ಪ್ಲೇಸಲ್ಲಿ. ಯು ಕ್ಯಾನ್ ಅಬ್ಸರ್ವ್ ಹ್ಯಾಂಡ್ ಸಿಂಬಲ್ ಬರ್ತಾ ಇದೆ. ಆ್ಯಂಡ್ ಬಾಟಮ್ ಲೆಫ್ಟ್ ಆಫ್ ದ ಪೇಜಲ್ಲಿ ನಿಮಗೆ ಪೇಜ್ನ ಅಡ್ರೆಸ್ ಡಿಸ್ಪ್ಲೇ ಆಗುತ್ತೆ. ಆ್ಯಂಡ್ ಇಟ್ ವಿಲ್ ಆಫ್ಟರ್ ಕ್ಲಿಕ್ಕಿಂಗ್ ಇಟ್ ವಿಲ್ ಗೋ ಬ್ಯಾಕ್ ಟು ದ ಮೆನ್ಷನ್ಡ್ ವೆಬ್ ಪೇಜ್. ಓಕೆ, ಇಲ್ಲಿ ನಿಮಗೆ ಗೊತ್ತಾಯಿತು ಅನಿಸುತ್ತೆ. ಡಬಲ್ ಕೊಟೇಶನ್ ಮಾರ್ಕ್, ಆಂಗಲ್ ಬ್ರಾಕೆಟ್, ಅಟ್ ದ ಸೇಮ್ ಟೈಮ್ ಇಲ್ಲಿ ಸ್ಪೇಸ್ ಬಂದಿದೆ ನೋಡಿ, ಕಾಣಿಸ್ತಾ ಇದೆಯಾ? ಈ ಸ್ಪೇಸ್ ಹೇಗೆ ಕ್ರಿಯೇಟ್ ಆಯಿತು? ಅಲ್ಲಿ ಆಂಪರ್ಸೆಂಟ್ EMSP ಸೆಮಿಕೋಲನ್ ಅಂದರೆ ಎಂಟಿ ಸ್ಪೇಸ್, ಇದು ನೀವು ಮೆನ್ಷನ್ ಮಾಡಿದ್ರಿ. ಹಾಗಾಗಿ ಇಲ್ಲಿ ನಿಮಗೆ ಎಂಟಿ ಸ್ಪೇಸಸ್ ಕ್ರಿಯೇಟ್ ಆಗಿದೆ. ಎನಿ ನಂಬರ್ ಆಫ್
empty spaces you can create using entity tags. And next point you need to observe is we will go to this first page. Illi anchor tag ಯಾವುದಾದ್ರೂ ಒಂದು ಟೆಕ್ಸ್ಟ್ನ ಹೈಪರ್ ಲಿಂಕ್ ಆಗಿ ನಾವು ಕ್ರಿಯೇಟ್ ಮಾಡ್ಬೋದಾ, ವರ್ಕ್ ಮಾಡಿಸ್ಬೋದಾ ಅನ್ನೋದನ್ನು ವಿ ಕ್ಯಾನ್ ಚೆಕ್ ಔಟ್ ಯೂಸಿಂಗ್ ದಿಸ್ ಸಿಂಬಲ್. ಅದು ಹೈಪರ್ ಲಿಂಕ್ ಆಗಿ ಕೆಲಸ ಮಾಡುತ್ತಾ ಇಲ್ವಾ ಈ ಪರ್ಟಿಕ್ಯುಲರ್ ಲಿಂಕ್ ಅನ್ನೋದನ್ನು ನಾವು ಕ್ರಾಸ್ ಚೆಕ್ ಮಾಡ್ಕೋಬೋದು. ಅದಾದ ನಂತರ ಯು ಕ್ಯಾನ್ ಗಿವ್ ದ ಲೊಕೇಶನ್ of the exact page that has to be linked. But ಈ particular text ಏನಂತೀವಿ ಡೆಫಿನೇಷನ್ ಲಿಸ್ಟ್, ಈ ಪರ್ಟಿಕ್ಯುಲರ್ ಟೆಕ್ಸ್ಟ್ ಹೈಪರ್ ಲಿಂಕ್ ಆಗಿ ಕೆಲಸ ಮಾಡುತ್ತಾ ಇಲ್ವಾ, ದಿಸ್ ಯು ಕ್ಯಾನ್ ಚೆಕ್. ಈಗ ನಾನು ಸೇವ್ ಮಾಡ್ತಾ ಇದ್ದೀನಿ. ಐ ವಿಲ್ ಗೋ ಬ್ಯಾಕ್. ಸಿ, ಇಲ್ಲಿ ನಾನು ಯಾವುದೇ ಪೇಜಿನ ಯಾವ ಪೇಜಿಗೆ ಇದು ಕ್ಲಿಕ್ ಮಾಡ್ತಿದ್ದ ಹಾಗೇನೆ ಈ ಪರ್ಟಿಕ್ಯುಲರ್ ಅಂದರೆ ಸಿ ಟೆಕ್ಸ್ಟ್ 3ನೇ ಪಾಯಿಂಟನ್ನ ಕ್ಲಿಕ್ ಮಾಡ್ತಿದ್ದಂಗೆ ಯಾವ ಪರ್ಟಿಕ್ಯುಲರ್ ವೆಬ್ ಪೇಜಿಗೆ ಹೋಗಬೇಕು ಅಂತ ನಾನು ಮೆನ್ಷನ್ ಮಾಡಿಲ್ಲ. ಹಾಗಾಗಿ ಇಟ್ ಈಸ್ ಸ್ಟೇಯಿಂಗ್ ಬ್ಯಾಕ್, ಸೇಮ್ ಪೇಜಲ್ಲೇ ರಿಟೈನ್ ಆಗ್ತಿದೆ. ಬಟ್ ಕ್ಲಿಕ್ ಮಾಡಿದಾಗ ಏನಂತೀವಿ ಆಕ್ಟಿವ್ ಲಿಂಕ್ ಆಗುತ್ತಲ್ವ, ಆವಾಗ ರೆಡ್ ಕಲರಾಗಿ ಚೇಂಜ್ ಆಗ್ತಿದೆ. ಇಲ್ಲಿ ನಾನು ಲಿಂಕ್ ಮಾಡಿದ್ದೀನಿ, ಸೊ ಇಟ್ ಈಸ್ ಲಿಂಕಿಂಗ್. ಅರ್ಥ ಆಗ್ತಿದೆಯಾ ಡಿಫ್ರೆನ್ಸು? ಸೊ ಈ ಥರ ನೀವು ಚೆಕ್ ಮಾಡ್ಕೋಬೋದು. ಲೇಟರ್ ಆನ್ ಯು ಕ್ಯಾನ್ ಗಿವ್ ದ ಎಕ್ಸಾಕ್ಟ್ ಲೊಕೇಶನ್. ಹೋಪ್ you all have understood this. Try out. Thank you.